ನಾಷ್ಟ ಮಾಡ್ತೀನ ಆಫೀಸಿಗೆ ಹೊತ್ತಾತು. ಏನ್ ಮಾಡಾಕತ್ತಿ? ಏನ್ ಮಾಡ್ಲಿ ನಾಷ್ಟಕ್ಕ ಅಂತ ಗೊತ್ತಾಗ್ಲಿಲ್ಲ. ಏನ್ ಮಾಡ್ಲಿ ಹೌದು ನಾಷ್ಟಕ್ಕ ಏನಾರ ಒಂದು ಮಾಡಿ ಸಾಯ್ತಾರತ್ತ. ನಂಗಂತೂ ಸಾಕಾಗೋಯ್ತು ನೋಡು. ದಿನಾ ಬೆಳಗ್ಗೆ ಎದ್ದು ನಾಷ್ಟಕ್ಕೆ ಏನು ಮಾಡಲಿ ಎಲ್ಲರ ಮನೆಗೂ ಮಾಡಂಗಿಲ್ಲ ನಾಷ್ಟನ. ರೊಟ್ಟಿ ಚಪಾತಿ ಅವಲಕ್ಕಿ ಉಪ್ಪಿಟ್ಟು ದೋಸೆ ಪಡ್ಡು ಏನಾರ ಒಂದು ಮಾಡಿದ್ರಾತು. ನೋಡ ಮತ್ತ ನಿನ್ನೇನ ಇಷ್ಟೆಲ್ಲ ಉದ್ದ ಲಿಸ್ಟ್ ಹೇಳಿದಿದ್ರ ಯಾವ್ದಾರ ಒಂದ್ ನಾನು ಮಾಡ್ತಿದ್ದೆ. ಇವತ್ತ ಈಗ ಹೊಂದ್ಕೊಂಡು ದೋಸೆ ಇಡ್ಲಿ ಪಡ್ಡು ಚಪಾತಿ ರೊಟ್ಟಿ ಅಂತೀರಿ ನೀವು. ಹೌದಾ? ಏನ ನಿಮ್ಮ ಮಂಜಾಳಾಗ್ಲಿ ನಿಮ್ಮ ಬಾಯಿಗೆ ಇಟ್ಟು ಸಕ್ರಿ ಹಾಕ್ಲಿ. ಈಗ ಯಾವ್ದಾರ ಒಂದು ಬಡಾನ ಮಾಡು, ನಂಗೆ ಹೊತ್ತಾಗೈತಿ. ನೋಡ್ರಿ ಯಜಮಾನ್ರ, ನಾನು ಒಂದ ಕೆಲಸ ಹೊತ್ತದ ಸರಿ ಮಾಡಕ್ಕೆಲ್ಲ, ನಾನು ಒಂದೊಂದ ಸರಿ ಮಾಡಕ್ಕೆ. ನಿಮಗೆ ನಾಷ್ಟಕ್ಕೂ ಆಗಿರ್ಬೇಕು, ನನಗೆ ವಿಡಿಯೋಗ ರೆಸಿಪಿನೂ ಆಗಿರ್ಬೇಕು. ನಾನು ಹಂಗೆ ಮಾಡಕ್ಕೆ ಒಂದು 10 ನಿಮಿಷ ಕೂತ್ಕೊಳ್ರಿ, ಅರ್ಧ ಗಂಟೆ ಒಳಗೆ ತಿಂಡಿ ರೆಡಿ ಮಾಡ್ಬಿಡ್ತಾನೆ. 10 ನಿಮಿಷ ತಡಿಬೇಕು, ಅರ್ಧ ಗಂಟೆಗೆ ಮಾಡ್ಕೊಂಬರ್ತೀಯ? ಅಯ್ಯೋ ನನ್ನ ಕರ್ಮ, ಭಾರಿ ಆದ್ಬಿಡುವ ಹೆಂಡ್ತಿ ನೀನು. ನೋಡ್ರಿ, ನಿಮ್ಗೆ ಅರ್ಜೆಂಟ್ ಇದ್ರೆ ಅಲ್ಲೇ ಹೋಟ್ಲಾಗ ತಿಂದು ಹೋಗ್ಬಿಡ್ರಿ. ದಿನ ಏನು ಮೃಷ್ಟಾನ್ನ ಭೋಜನ ಮಾಡಿ ಹಾಕ್ತಿದಿ? ದಿನಾನು ಹೋಟ್ಲಾಗ ತಿಂದು ಬರ್ತಾನಲ್ಲ, ಹೋಟ್ಲಾಗ ತಿಂದು ಹೋಗ್ಕನಿ. ಮಧ್ಯಾಹ್ನ ಊಟನೂ ಹೋಟ್ಲಾಗ ಹಾಕತಿ. ದಿವ್ಸದಂಗ ಇವತ್ತು ಹೋಟ್ಲಾಗ ತಿಂದು ಬಿಡ್ರಿ, ನಡಿತೈತಿ, ಏನಾಗೋದಿಲ್ಲ. ನಾನು ಮತ್ತೀಗ ವಿಡಿಯೋ ಶುರು ಮಾಡಿ ಸ್ಟಾರ್ಟ್ ಮಾಡ್ಕೊಂಡು ತರಕಾರಿ ಕಟ್ ಮಾಡಿ ಮತ್ತು ಅಡುಗೆ ಮಾಡೋ ಹೊತ್ತಿಗೆ ಹೊತ್ತಾಕತಿ. ನಿಮಗೆ ಲೇಟ್ ಆಕತಿ. ಹೆಂಗೂ ನೀವು ಹೊರಗೆ ತಿಂದ್ಬಿಡ್ರಿ ಇವತ್ತೊಂದು ದಿವ್ಸ. ನಾಳೆಯಿಂದ ಮಾಡ್ತೀನಿ. ಏನೇನು ಬಾಯಿಗೆ ರೊಟ್ಟಿ ಹಾಕ್ಲಿ, ದಿನಾ ಇದನ್ನ ಹೇಳ್ತಿದಿ. ಒಂದು ದಿನಾನು ತಿಂಡಿ ಮಾಡಂಗಿಲ್ಲ, ಮಧ್ಯಾಹ್ನ ಅಡುಗೆ ಮಾಡಂಗಿಲ್ಲ. ನೀನು ಯೂಟ್ಯೂಬ್ ಶುರು ಮಾಡ್ಕೊಂತಿದಿ, ಅಡುಗೆ ತಿಂಡಿ ಮಾಡ್ತಿದ್ದಿ. ಅದೇನು ಚಲೋ ಆಕತ್ತೇವೋ ಹಾಳಾಕತ್ತೇವೋ? ನಾ ಬರೋಷ್ಟ್ರಾಗಂತೂ ಏನೂ ಇರೋದಿಲ್ಲ, ಎಲ್ಲ ಸ್ವಚ್ಛ ಮಾಡಿಟ್ಟಿರ್ತಿದ್ದಿ. ನೀನಾರ ಏನು ತಿಂತೀಯನ ಹೊಟ್ಟಿಗೆ? ನಾನು ತುಂಬ ಸಿಂಪಲ್, ಏನು ಗೊತ್ತೇನ್ರಿ, ಅಡುಗೆ ಎಲ್ಲ ಮಾಡ್ತೀನಿ ಅನ್ಕೊಳ್ರೆ ಚಲೋ ಆತು, ನಾ ತಿಂತೇನೆ. ಅಕಸ್ಮಾತ್ ಚಲೋ ಆಗದೆ ಹೋದ್ರೆ ಪಕ್ಕದ ಮನೆ ಆಂಟಿ ಮನೆಗೆ ಹೋಗ್ಬಿಡ್ತೀನಿ. ಅಲ್ಲಿ ಆಂಟಿ ಬಿಸಿ ಬಿಸಿ ರೊಟ್ಟಿ ಮಾಡಿರ್ತಾಳೆ, ಚಟ್ನಿ ಮಾಡಿರ್ತಾಳೆ, ತಿಂತೇನೆ ಬರ್ತೇನೆ. ಇಲ್ಲಿ ಮನ್ಯಾಗ ನೀ ಮಾಡಿರ್ತೀಯಲ್ಲ, ಮತ್ತು ಅಡುಗೆನ ಅದನ್ನೇನು ಮಾಡ್ತಿ? ಅದು ಆಂಟಿ ಮನೆ ಎಮ್ಮಿ ಕೊಟ್ಬಿಡ್ತಾನೆ. ಅಯ್ಯೋ ದೇವ್ರಿ, ನೀನು ದುರ್ಗವ್ ನುಂಗ್ಲಿ. ನಿನಗೇನು ರೋಗ ಬಂದತ್ತೆ? ಕಮ್ಮಗೊಂದು ಮನ್ಯಾಗ ಒಂದು ಅನ್ನ ಸಾಂಬಾರು ರೊಟ್ಟಿ ಚಪಾತಿ ಮಾಡ್ಕೊಂಡು ಉಣ್ಣಾಕ ಮಂದಿ ಮನೆಗೆ ಹೋಗಿ ಇಸ್ಕೊಂಡು ತಿಂತೀಯ? ನಾಚಿಕಾಗದಲ್ಲ ನಿನಗೆ? ಅದಕ್ಕೆ ಯಾಕೆ ಬಿಡ್ರಿ ನಾಚಿಕೆ. ಏನು ಅಡುಗೆ ರೆಸಿಪಿ ಚಲೋ ಆತಂದ್ರೆ ಆಂಟಿಗೆ ತಗೊಂಡು ಹೋಗ್ಕೊಡ್ತಾನೆ. ಆಂಟಿ ನಾನು ಇಬ್ಬರು ಕುತ್ಕೊಂಡು ತಿಂತೇವೆ. ಚಲೋ ಆತಂದ್ರಿ ನನ್ನ ಸೊಸಿ ಹಿಂಗೆ ಮಾಡಂಗೆ ಇಲ್ಲ ನೋಡು, ಎಷ್ಟು ಚಲೋ ರೆಸಿಪಿ ಮಾಡಿ ನೀನು ಅಂತಾಳ ಆಂಟಿ. ಅಕಸ್ಮಾತ್ ಚಲೋ ಆಗದೆ ಹೋದ್ರೆ ಯಾಕೆ ಚಲೋ ಮಾಡಿಲ್ಲ ಇವತ್ತಿನ ಅಂತ ತಗೊಂಡೋಗಿ ಎಮ್ಮಿಗೆ ಕೊಡೋದು. ಹಂಗೆ ಆಂಟಿ ಏನು ಅಡುಗೆ ಮಾಡಿರ್ತಾರೆ ಅದನ್ನ ತಿನ್ನೋದು ಅಷ್ಟೇ. ಎಲ್ಲ ಶೇರಿಂಗ್ ಪ್ರೊಸೆಸ್ ಅಂತಾರೆ ಇವಕ್ಕೆ. ನಿಮ್ಗೆ ಗೊತ್ತಾಗೋದಿಲ್ಲ. ನೀವು ಆಫೀಸಿಗೆ ಗೊತ್ತಾಗೈತಿ, ಹೋಗ್ರಿ ಮಾತಾಡ್ಕೊಂತ ನೇತ್ಕೊಬಿಡ್ರಿ. ಹೋಗ ನಿನ್ನ ಶೇರಿಂಗ್ ಪ್ರೊಸೆಸ್ಗೆ ಎಷ್ಟು ಬೆಂಕಿ ಹೆಚ್ಚಲಿ. ನಿನಗೆ ದೊಡ್ಡ ರೋಗ ಬಂದಿರೋದು. ನೀನು ಈ ಯೂಟ್ಯೂಬ್ ಎಲ್ಲ ಮಾಡ್ಕೊಂತ ಕುತ್ಕೊಂಡ್ರೆ ನನಗೆ ಸೇರಿಗೆ ಬರೋದಿಲ್ಲ ನೋಡಿ. ನಾ ಮೊದಲೇ ಹೇಳೀನಿ, ನೀನು ಇದೆಲ್ಲ ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನೀಟಾಗಿ ಇಟ್ಕೊಂಡು ಚಲೋ ತಂಗ ಅಡುಗೆ ಮಾಡ್ಕೊಂಡು ದಿನ ಬೆಳಗ್ಗೆ ನಾಳೆಯಿಂದ ಬಾಕ್ಸ್ ಕಟ್ಬೇಕು ನೀ ನನಗೆ. ಇಲ್ಲಾಂದ್ರೆ ನಾವು ಸುಮ್ಮನೆ ಇರೋವಲ್ಲ. ಮತ್ತು ಏನು ಅದರ ಅರ್ಥ ಸುಮ್ಮನೆ ಇರಂಗಿಲ್ಲ ಅಂದ್ರೆ ಏನು ಮಾಡ್ಬೇಕು? ಇಲ್ಲ, ನಾನು ಇದನ್ನೆಲ್ಲ ಯೂಟ್ಯೂಬ್ ಎಲ್ಲ ಬಿಡೋದು ಆಗೋದಿಲ್ಲ. ನಿಮಗೆ ಬಾಕ್ಸ್ ಹೋದಲ್ಲ, ನಾನು ನಾಳೆ ಬೆಳಗ್ಗೆಯಿಂದ ಕಟ್ತೇನೆ. ತಿಂಡಿ ಬಾಕ್ಸ್ ಅಷ್ಟೇ ಹೋದಲ್ಲ ಕಟ್ತೇನೆ, ಅದೇನು ದೊಡ್ಡ ಮಹಾ ಅಲ್ಲ. ಹಂಗೆ ಬಾ ದಾರಿಗೆ, ನಾಳೆಯಿಂದ ಬಾಕ್ಸ್ ಕಟ್ಬೇಕು. ನಂಗೆ ಬೆಳಿಗ್ಗೆ ತಿಂಡಿ ಚಪಾತಿರ ರೊಟ್ಟಿರ ಮಾಡಬೇಕು ಕಂಪಲ್ಸರಿ. ಆತಾತ ಮಾಡ್ತೀನಿ. ಈಗ ಹೋಗ್ರಿ, ನೀವು ಹೊತ್ತಾಗೈತಿ. ಇಲ್ಲೇ ಕತೆ ಹೇಳ್ಕೊಂತ ನಿಂತ್ಕೊಂತೀರ, ಹೋಗಂಗಿಲ್ಲನ? ಏನು ತರಿದ್ರ ಜೀವನ ಏನ? ಒಂದು ತಿಂಡಿ ತಿನ್ನಂಗಿಲ್ಲ ಬೆಳಗ್ಗೆ, ಒಂದು ಮಧ್ಯಾಹ್ನ ಊಟಿಲ್ಲ, ಎಲ್ಲ ಹೋಟ್ಲಾಗ ತಿನ್ಬೇಕು. ನಾವು ಹೆಂಡತಿ ಮಾಡ್ಕೊಂಡ್ರೂ ಪ್ರಯೋಜನ ಇಲ್ದಂಗೆ ಆಗೋಗ್ಬಿಟ್ಟೈತೆ ನಮ್ಮ ಜೀವನ. ಆಮೇಲೆ ಇನ್ನೊಂದು ಹೇಳೋದು ಮರ್ತೆ, ನೀವು ಆಫೀಸ್ಗೆ ಹೋಗೋ ಮುಂಚೆ ಡೈರಿ ಮಿಲ್ಕ್ ತಂದು ಕೊಟ್ಟು ಹೋಗ್ರಿ. ಇನ್ನು ಅದು ಯಾವ ಸಡುಗ್ರಕ್ಕೇನ? ನಾ ಖುಷಿಲದೇನಲ್ಲ ಅದಕ್ಕೆ. ಹೌದೌದು, ನಾನು ಖಾಲಿ ಹೊಟ್ಟೆಲಿ ಹೊಂಟೇನೆ, ನೀ ಖುಷಿ ಆಗಿದೆಯಾ? ಅದಕ್ಕೆ ನಿಂಗೆ ಡೈರಿ ಮಿಲ್ಕ್ ತಂದು ಕೊಡ್ತೇನೆ. ಆತ ಈಗೇನು ಡೈರಿ ಮಿಲ್ಕ್ ಹೋದಲ್ಲ, ತಂದು ಬಡಿತೀನಿ. ಹೋಗಬೇಕಾದ್ರೆ ಸ್ವಲ್ಪ ಪ್ರೀತಿಯಿಂದ ಮಾತಾಡ್ರಿ. ತಂದು ಬಡಿತೀನಿ ಅಂತ ಅಲ್ಲ ಹೇಳೋದು, ತಂದಿಡ್ತಾನೆ. ನೋಡೋ ಈಕಿನ ನನಗೆ ಸಿಟ್ಟಿಗೀಗ, ಮತ್ತು ಈಗ ಬರ್ತಾರೆ ಸಿಟ್ಟಿಗೆ. ಏನು ಮಾಡಲಿ ನಿನ್ನ ಅನಿಸ್ತತಿ? ಸುಮ್ಮನೆ ನನ್ನ ಕಣಕ್ಕೆ ಬೇಡ, ಸುಮ್ಮನೆ ಇರು. ನಿಮ್ಮ ಹಣೆ ಬರ. ನಿಮ್ಗೆ ಖುಷಿನೂ ಅನುಭವಿಸಕ್ಕೆ ಬರೋದಿಲ್ಲ, ದುಃಖನೂ ಅನುಭವಿಸಕ್ಕೆ ಬರೋದಿಲ್ಲ. ನಿಮ್ಮ ಹಣೆ ಬರನ ಇಷ್ಟ. ಏನಾರ ಮಾಡ್ಕೇಳ್ರಿ. ನಂಗಂತೂ ಡೈರಿ ಮಿಲ್ಕ್ ತಂದು ಕೊಟ್ಟು ಹೋಗ್ರಿ ನೀವು. ನನ್ನ ಕರ್ಮ, ದಿನ ಹೋಟ್ಲಾಗ ತಿಂದು ನಾಲ್ಗೇನದು ಜಿಡ್ಡು ಹಿಡಿದು ಹೋಗಿತ್ತು.
ಮನ್ಯಾಗ ಯಾವಾಗ ಅಡುಗೆ ಮಾಡ್ತಾಳೋ, ಯಾವಾಗ ರುಚಿ ರುಚಿಯಾಗಿ ನಾವು ಊಟ ಮಾಡ್ತೀವೋ ಎಲ್ಲರ ಥರ. ಏನ ಗುಣದ ಹೆಂಗಾತು? ಏನು ಕೊನಗ್ಲಿ, ಏನೂ ಕೊನಗಂಗಿಲ್ಲ. ಅವಾಗ ಫೋನ್ ಮಾಡ್ಬೇಕಂತ ಮಾಡ್ಕೊಂಡೇನಿ, ಮಾಡ್ತೇನೆ ಆಮೇಲೆ ಬರಾಕ್ ಹೇಳ್ತಾನೆ ಅಕ್ಕಿನ. ಬರಲಿ, ಯಾರು ಬಂದರೂ ಏನು, ನಾನು ಮಾತ್ರ ಚೇಂಜ್ ಆಗಕ್ಕಿಲ್ಲ. ಇಷ್ಟ ನನ್ನ ಕತೆ. ಥೂ, ನಿನ್ನ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ್ಲಿ. ಯಾರೇ ಏನಾರ ಹೇಳ್ಕೇಳಿ, ನಾ ಮಾತ್ರ ನನ್ನ ಕೆಲಸ ಬಿಡೋದಿಲ್ಲ. ಏನಾಗಿದ್ದಾಗಲಿ ಅದನ್ನು ನೋಡೇ ಬಿಡೋಣ. ಇವ್ರವ್ವ ಬಂದರೂ ಅಷ್ಟೇ, ಇವ್ರ ಅಪ್ಪ ಬಂದರೂ ಅಷ್ಟೇ, ಯಾರು ಬಂದರೂ ಅಷ್ಟೇ. ನಾನೇನ ಈ ಹಿಡಿದ ಕೆಲಸ ಏನು ಬಿಡೋಕ್ಕಿಲ್ಲ. ನೋಡೋಣ ಬಂದು ಏನು ಮಾಡ್ತಾಳ ನಮ್ಮ ಅತ್ತೆ. ಏ ತಂದಿ ನೋಡು, ತಗೊಳ ಡೈರಿ ಮಿಲ್ಕ್. ಅಲ್ಲ, ನೀವೇನು ತಂದಿರಿ? ನೀ ಏನು ಹೇಳಿದ್ದೆ ಅದನ್ನ ತಂದನಿ. ಅಲ್ಲ, ನಾ ಹೋಗೋವತ್ತೇ ನೀ ಏನು ಹೇಳಿದಿ ಹೇಳು. ಡೈರಿ ಮಿಲ್ಕ್ ತಗೊಂಬರ್ರಿ ಅಂದೆ. ಮತ್ತೆ ಇದಕ್ಕೆ ಏನಂತಾರ? ಡೈರಿ ಮಿಲ್ಕ್ ಅಂತಾರ, ಏನಂತಾರ ಇದಕ್ಕೆ? ಅಯ್ಯೋ ನನ್ನ ಕರ್ಮ, ನಾನು ಹೇಳಿದ್ದು ಡೈರಿ ಮಿಲ್ಕ್ ಚಾಕ್ಲೇಟ್ ತಗೊಂಬಂದು ಕೊಟ್ಟು ಹೋಗ್ರಿ ಒಂದು ಅಂತ. ನೀನು ಅದನ್ನ ನಾ ಹೋಗೋಕ್ಕೂ ಮುಂಚೆ ಹೇಳ್ಬೇಕಿಲ್ಲ, ಈಗ ಹೇಳ್ತಿಯಲ್ಲ. ಅಲ್ಲ, ನಾ ಹೋಗೋಬೇಕಾರೆ ನೀ ಹೇಳಿದ್ದೇನು ಹೇಳು. ನೀವು ಹೋಗಬೇಕಾರ ನಾ ಹೇಳಿದ್ದು ಡೈರಿ ಮಿಲ್ಕ್ ತಗೊಂಬರ್ರಿ ಅಂತ. ಮತ್ತೆ ಇದಕ್ಕೇನಂತಾರ? ಇದು ನಂದಿನಿ ಹಾಲು. ಎಲ್ಲಿರ್ತತಿ? ಡೈರಿಯಾಗಿರ್ತತಿ. ಓಣಿಗೊಂದೊಂದು ಡೈರಿ ಇಲ್ಲನ, ಅದ್ರಾಗಿರ್ತತಿ. ಹಂಗಾರೆ ಈ ಪ್ಯಾಕೆಟ್ ಒಳಗಿರೋದೇನು? ಹಾಲು. ಅಷ್ಟು ಗೊತ್ತಾಗೋದಿಲ್ಲ, ಎಲ್ಲರಿಗೂ ಗೊತ್ತಾಗತ್ತೆ ಇದು ಹಾಲು ಅಂತ. ಹಾಂ, ಅದನ್ನ ಮಿಲ್ಕು ಅಂತಾರ. ಆತ ಡೈರಿಲಿ ಮಿಲ್ಕ್ ಇತ್ತು, ನೀ ಹೇಳಿದ್ದು ಡೈರಿ ಮಿಲ್ಕು, ನಾ ತಂದಿರೋದು ಡೈರಿ ಮಿಲ್ಕು. ಸರಿ ಆತಾ? ಹೌದಾ ಗಂಡ, ನೀನು ಮತ್ತೆ ದಾರಿ ಬಿಡು. ನೀನು ಆ ರೂಟ್ನಾಗ ಬರಾಕತ್ತೇನ? ಇರಲಿ ಇರಲಿ ಇರಲಿ, ನನಗೂ ಒಂದು ಕಾಲು ಬರ್ತೈತಿ, ನಾನು ಮಾಡ್ತೇನೆ. ಏನ್ತಿ ಒಂದು ಚಾಕ್ಲೇಟ್ ಕೇಳಿದ್ರೆ ತಂದು ಕೊಡೋ ಅಷ್ಟು ಉದಾರ ಬುದ್ಧಿಲ್ಲ. ಕಂಜೂಸು ಕಂಜೂಸು, 7 ಕಂಜೂಸು ಅದಿ ನೀನು. ಲೈ, ಜಾಸ್ತಿ ಮಾತಾಡಲೇ. ನೀ ಕೇಳಿದ್ದು ನಾ ತಂದು ಕೊಟ್ಟೇನಿಲ್ಲ. ಅದನ್ನು ತಂದಿಲ್ಲ, ಒಡೆದು ಲೋಟ ಹಾಕೊಂಡು ಕುಡಿದು ಹೋಗು. ನಿನ್ನ ಹೊಟ್ಟೆನ ತಣ್ಣಗಿರ್ತೈತಿ, ನಂಗೇನು ಬೇಡದು. ಆತು ಬಿಡು, ಹಂಗೆ ಮಾಡ್ತಾನೆ. ಹೆಂಗೂ ಹೊಟ್ಟೆ ಶಿವಾಗೈತಿ, ಹಾಲ್ಗೆ ಒಂದು ಲೋಟ ಫುಲ್ ಕುಡ್ಕೊಂಡು ಆಫೀಸ್ಗೆ ಹೊಂದ್ಬಿಟ್ರೆ ಸರಿ ಆಕತಿ. ನೀನು ಕಂಜೂಸ್ ಬುದ್ಧಿಗೆ ಎಷ್ಟು ಬೆಂಕಿ ಹತ್ತಲಿ. ಅಲ್ಲ 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 ಅಲ್ಲ, ಏನು ಇಷ್ಟೊಂದೆಲ್ಲ ತಿಂಡಿ ಮಾಡಿಬಿಟ್ಟಿದ್ದಿ? ನಾನು ಬರೀ ಡೈರಿಗೆ ಹೋಗೋರಷ್ಟೊತ್ತಿಗೆ ಎಷ್ಟೆಲ್ಲ ತಿಂಡಿ ಮಾಡಿಯ. ಈ ಪಾಸ್ತಾ ಏನು, ಪಿಜ್ಜಾ, ಇದೇನಿದು ನೂಡಲ್ಸ್, ಲಾಡು ಬೇರೆ ಮಾಡಿಬಿಟ್ಟಿಯಲ್ಲ. ನೀನು ದಣ್ಕೊಂಡು ಬರ್ತೀನಿ ಅಂತ ಹೇಳಿ ಮಾಡಿ ಮಾಡಿಟ್ಟೇನೆ. ಬೈ ಹೆಕ್ಕೆ ತಿನ್ನು ನೋಡು. ಇದೇನ ಬಟ್ಟೆ ಹಾಕಿದ್ರು ಹೋಗವಲ್ತು. ಇದೇನು ಸೂಪ ಕರ್ಲ, ಇದು ಗಟ್ಟಿಯಾಗಿತ್ತಲ್ಲ. ಅವೆಲ್ಲ ತಿಂಡಿ ಥರ, ಅದ್ರ ತಿಂಡಿ ಅಲ್ಲ. ಎಲ್ಲ ನಿನ್ನ ಮಕ್ಕಕ್ಕೆ ಎಷ್ಟು ಬೆಂಕಿ ಹಾಕ. ನೀ ಏನು ಮನುಷ್ಯಳು, ಎಲ್ಲರ ತಿಂಡಿ ಎಲ್ಲದನ್ನು ಪ್ಲಾಸ್ಟಿಕ್ ತಿಂಡಿ ತಂದು ಬಿಟ್ಟಿಯಲ್ಲ. ಅದೆಲ್ಲ ಮೊಬೈಲ್ಗಾಗಿ ತಂದಿದ್ದು, ಯೂಟ್ಯೂಬ್ಗೆ ತೋರ್ಸಾಕ್ ತಂದಿದ್ದೆ ನಾನು. ನೀ ತಿನ್ನಾಕಂತ ಹೇಳಿ ತಂದಿದ್ದಲ್ಲ ಅದು. ನಂಗೆ ಗೊತ್ತೈತೆ ತಗೊಳ, ನಾ ಎಲ್ಲಿ ತಿಂದುಬಿಡ್ತೇನೆ ಅಂಥೇಳಿ ಮನ್ಯಾಗ ಅಡುಗೆ ಮಾಡಿದ್ರೆ ನಾನು ಹೊಟ್ಟೆ ತುಂಬ ತಿಂದುಬಿಡ್ತಾನಲ್ಲ. ಒಟ್ಟು ನಾನು ಹೆಂಗಾರು ಮಾಡಿ ಸಾಯಿ ಹೊಡಿಬೇಕಲ್ಲ. ಇದು ನಾನು ಪ್ಲಾಸ್ಟಿಕ್ ತಿಂದು ಸತ್ತೋಗ್ಲಿ ಅಂತೇಳಿ ತಂದಿದ್ದೀನಿ. ನಂಗೆ ಗೊತ್ತೈತಿ. ಹೇಳ ಮುಳ 7 ಮೇಲೆ ಹಳೆ ಬಡಿವಾರ ಮಾಡ್ತಾನೆ ಇವ. ಬಡಿವಾರನ ನೀ ತಿಂದು ಸತ್ತೋಗ್ಲಿ ಅಂತ ಹೇಳಿ ತರೋದಾಗಿದ್ರೆ ಯಾವಾಗ ಮಾಡ್ತಿದ್ದೆ ಆ ಕೆಲಸನ. ನಾನು ಎಲ್ಲದು ಇದಿಷ್ಟು ತಿಂಡಿನ ಮಾಡೇನಿ ಅಂತ ಹೇಳಿ ಮನ್ಯಾಗ ಯೂಟ್ಯೂಬಿಗೆ ಲಾಗ್ ಹಾಕಾಕತ್ತೇನೆ. ಅದಕ್ಕಾಗಿ ಇದನ್ನೆಲ್ಲ ತಂದು ಸೇರಿಸಿಟ್ಕೊಂಡೇನಿ. ನಿನ್ನ ಯಾವನ ಹೋಗಿ ಮೂಸ್ ನೋಡೋಂದಿದ್ದ. ನಾನೇನೋ ನೀನ ತಿಂಡಿ ಮಾಡಿ ಏನೋ ಅಪರೂಪಕ್ಕೆ ಮಾಡ್ಯಾಳ ನಾನು ಹೆಂಡ್ತಿ ಅಂತ ಹೇಳಿ ಬಂದು ಇನ್ನೇನು ಬಾಯಿಗೆ ಹಾಕ್ಬೇಕು ಅನ್ನೋಷ್ಟರಲ್ಲಿ ನೋಡಿದೆ. ಚಲೋ ಆಯ್ತು, ಇಲ್ಲಾಂದ್ರೆ ಎಲ್ಲರ ಹಲ್ಲು ಮುರ್ಕೋಣ ಆಟ. ಈಗೇನು ಏನು ಆಫೀಸ್ಗೆ ಹೋಗೋಣ? ನಾನು ನನ್ನ ಬಾಗಿಲು ತನಕ ತಗೊಂಡು ಹೋಗಿ ಹೊರಗೆ ದಬ್ಬಿ ಬಾಗ್ಲಕ್ಕೆ ಬರ್ಬೇಕಾ? ಥೂ, ನೀನು ಬಾಣ್ದಲ್ಮಕ್ಕೆ ಎಷ್ಟು ಬೆಂಕಿ ಹಾಕ್ಲಿ. ನೀನು ಸರಿಯಾಗ ಕೆಲ್ ತಗ. ನೀನು ಹೊಂಡು ನೀನು ಆಫೀಸಿಗೆ ಹೊಂಡು, ನಾನು ಸರಿ ಮಾಡೋದು ಬೇಡ. ಅಲ್ಲ, ಇವನು ಮಾಡಿದ್ದಕ್ಕೆ ನಂಗೆ ಎಷ್ಟು ಸಿಟ್ಟು ಬರಾಕತೈತಿ ಅಂದ್ರೆ ಅಷ್ಟು ಸಿಟ್ಟು ಬರಾಕತೈತಿ. ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ತಗೊಂಡು ಬಾ ಅಂದ್ರೆ ಇವ ಡೈರಿ ಮಿಲ್ಕ್ ಹಾಲು ತಂದಾನಲ್ಲ. ಎಷ್ಟರ ಬುದ್ಧಿವಂತ ಅದಾನ. ಅವ್ನು ಮಾಡೋ ಬುದ್ಧಿವಂತಿಕೆಗೆ ತೆಗೆದು 4 ಬಾರಿಸ್ಬೇಕು ಅನಿಸುತ್ತೆ. ಅಷ್ಟು ಸಿಟ್ಟು ಬರಾಕತೈತಿ ನನಗೆ. ಬರಲಿ ರಾತ್ರಿ ಅವನ್ನ ಮಾಡ್ತಾನೆ ಇವನ್ನ. ಹಾಂ, ಕವಿತಾ ಸವಿತಾ ಇಬ್ಬರು ಹೆಸರಲ್ಲೂ ಅರ್ಚನೆ ಮಾಡೀನಿ. ಸಂಕಲ್ಪನೂ ಮಾಡ್ಕೊಂಡಿದ್ದೆ ದೇವ್ರ ಹತ್ರ. ನೀವು ನಿಮ್ಮ ಪ್ರಯತ್ನ ಬಿಡಬೇಡ್ರಿ, ಸತತ ಪ್ರಯತ್ನ ಮಾಡ್ತಾ ಇರ್ರಿ.
ನಿಮಗೆ ತಿಳಿದಂಗೆ ಮತ್ತೆ ಯಾವ್ದಾರ ಪೂಜೆ ಇದ್ರೆ ಹೇಳ್ರಿ ನಾ ಮಾಡ್ಕೊಂತಾನೆ. ಬೇರೆ ದಾರೆಲ್ಲ ಭಾಳ ಅದಾವ ಸವಿತಾ, ಆದ್ರೆ ನೀನು ಮಾಡ್ತೀನಿ ಅಂತ ಹೇಳಿ ಗಟ್ಟಿ ಧೈರ್ಯ ಮಾಡಿದ್ರೆ ಮಾತ್ರ ನಾ ಹೇಳ್ತೇನೆ. ಮಾಡ್ತಾನೆ ಹೇಳ್ರಿ, ಮಾಡ್ತಾನೆ. ಏನು ಪೂಜೆ ಅದು ಹೇಳ್ರಿ, ನಾ ಮಾಡ್ತೀನಿ. ನೀವು ಏನು ಪೂಜೆ ಇದ್ರೂ ಹೇಳ್ರಿ, ನಾವು ಮಾಡಕ್ಕೆ ಸಿದ್ಧ ಅದೇವಿ. ನೋಡ್ವಾ ತಂಗಿ ಸವಿತಾ ಕವಿತಾ, ನಾ ಹೇಳೋ ಪೂಜೆ ನಿಮ್ಮಿಬ್ಬರಿಗೆ ಅಷ್ಟ ಉಪಯೋಗ ಆಗಬಾರ್ದು. ಈ ಪೂಜೆ ಯಾರು ಮಾಡಿದ್ರೂ ಉಪಯೋಗ ಆಗ್ಬೇಕು ಅಂಥ ಪೂಜೆ ಇದು. 108 ದಿವಸ ಒಂದು ದಿನಾನೂ ತಪ್ಪಲಾರ್ದಂಗೆ ಮಾಡಿಬಿಟ್ರೆ ನಾವು ಕೇಳಿದ್ದನ್ನು ದೇವ್ರು ಕೊಡ್ತಾನಂತ. ನಾನು ನಿಮ್ಗೆ ಹೇಳ್ತೇನೆ ಅದನ್ನು ಹೆಂಗೆ ಮಾಡ್ಬೇಕಂತ ಹೇಳಿ. ಕೂತ್ಕೊಳ್ರಿ.